ಇನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ಎರಡೂ ಬಣದಿಂದ ತೀವ್ರ ಜಿದ್ದಾಜಿದ್ದಿ ಇದೆ. ಬ್ರಿಜೇಶ್ ಪಟೇಲ್ ಬಣದಿಂದ ಶಾಂತಕುಮಾರ್ ಕಣಕ್ಕೆ, ವೆಂಕಟೇಶ್ ಪ್ರಸಾದ್ಗೆ ಮಾಜಿ ಕ್ರಿಕೆಟಿಗರಾದಂಥ ಅನಿಲ್ ಕುಂಬ್ಳೆ, ಶ್ರೀನಾಥ್ ಬೆಂಬಲ ಕೊಟ್ಟಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಸೇರಿ 16 ಸ್ಥಾನಕ್ಕೆ ಚುನಾವಣೆ. ಸೊ ಕೆಎಸ್ಎ ಎಲೆಕ್ಷನ್ ಇವತ್ತಾಗುತ್ತೆ. ವೆಂಕಟೇಶ್ ಪ್ರಸಾದ್ ಒಂದು ಬದಲಾವಣೆ ತರುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಗಳನ್ನು ಕೊಟ್ಟಿದ್ರು. ಆದರೆ ಇನ್ನೊಂದು ಕಡೆ ಬ್ರಿಜೇಶ್ ಪಟೇಲ್ ಬಣದಿಂದ ಶಾಂತಕುಮಾರ್ ಅವರು ಕೂಡ ಕಣದಲ್ಲಿದ್ದಾರೆ. ಸೊ ಯಾರು ಗೆಲ್ತಾರೆ ಅನ್ನೋದರ ಬಗ್ಗೆ ಪ್ರಶ್ನೆ. ಈಗ ಮತದಾನದ ಹಕ್ಕು ಹೊಂದಿರುವಂಥ 1900ಕ್ಕೂ ಹೆಚ್ಚು ಜನರು, ಎಲ್ಲರಿಗೂ ಕೂಡ ಮತದಾನದ ಹಕ್ಕಿದೆ. 1158 ಅಜೀವ ಸದಸ್ಯರು, 348 ಕ್ರಿಕೆಟ್ ಕ್ಲಬ್ನ ಸದಸ್ಯರುಗಳಿದ್ದಾರೆ, ಪ್ರತಿನಿಧಿಗಳಿದ್ದಾರೆ. ಹಿಂದೆ ಪ್ರಕಟವಾಗುತ್ತೆ ಕೆಎಸ್ಸಿಎ ಚುನಾವಣಾ ಫಲಿತಾಂಶ. ವೆಂಕಟೇಶ್ ಪ್ರಸಾದ್ ಇತ್ತೀಚೆಗೆ ಆದಂಥ ಬೆಳವಣಿಗೆ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಇರ್ಬೋದು, ಕರ್ನಾಟಕದಾದ್ಯಂತ ಬೇರೆ ಬೇರೆ ಗ್ರೌಂಡ್ಗಳನ್ನು ಮೇಂಟೈನ್ ಮಾಡ್ತಿರುವಂಥ ರೀತಿ ಬಗ್ಗೆ ಅವರು ಪ್ರಶ್ನೆ ಮಾಡಿದರು. ಸೊ ಈ ಬಗ್ಗೆ ಕಿರಣ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಕಿರಣ್, ಇದೀಗ ಕೆಎಸ್ಸಿಯಲ್ಲಿ ಒಂದು ಮಹತ್ತರ ಬದಲಾವಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ವೆಂಕಟೇಶ್ ಪ್ರಸಾದ್ ಅವರು ಏನು ಕಣಕ್ಕಿಳಿತಿದ್ದಾರೆ. ಜೊತೆಗೆ ಇನ್ನೊಂದು ಕಡೆ ಬ್ರಿಜೇಶ್ ಪಟೇಲ್ ಬಣ ಕೂಡ ಸಾಕಷ್ಟು ಹಿಡಿತ ಹೊಂದಿರುವಂಥ ಒಂದು ಬಣ ಅದು. ಸೊ ಹಾಗಾಗಿ ಏನು ನಿರೀಕ್ಷೆ ಮಾಡ್ಬೋದು, ಫಲಿತಾಂಶ ಎಷ್ಟು ಗಂಟೆಗೆ ಅಂತ, ಯಾರ್ಯಾರಿಗೆ ಹಕ್ಕಿದೆ ವೋಟಿಂಗ್ಗೆ? ಅವಿನಾಶ್, ಈಗಷ್ಟೇ ಚುನಾವಣೆ ಮತದಾನ ಕೆಎಸ್ಸಿದು ಈಗಷ್ಟೇ ಶುರು ಆಗಿದೆ. ಇನ್ನ 11 ಗಂಟೆಗೆ ಏನ್ ಶುರು ಆಯ್ತು, ಇದು ಸಂಜೆ 7 ಗಂಟೆವರೆಗೂ ಕೂಡ ಮತದಾನ ಮಾಡಕ್ಕೆ ಆ ಒಂದು ಅವಕಾಶ ಇದೆ. 7 ಗಂಟೆ ನಂತರ ಅದನ್ನ ಕಂಪ್ಲೀಟ್ ಆಗಿ ಅಭ್ಯರ್ಥಿಗಳ ಅವ್ರ ಮುಂದೆ ಎಲ್ಲ ಕ್ಲೋಸ್ ಮಾಡಿ ನಂತರ ಅಲ್ಲಿಂದ ಕೌಂಟಿಂಗ್ ಶುರು ಆಗುತ್ತೆ. 8:30 ಅಷ್ಟೊತ್ತಿಗೆ ಬಹುಶಃ ಕಂಪ್ಲೀಟ್ ಆಗಿ ರಿಸಲ್ಟ್ಸ್ ಹೊರಗಡೆ ಬರುತ್ತೆ. ಈಗ 16 ಪೋಸ್ಟ್ಗಳು, ಅದರಲ್ಲಿ ಅಧ್ಯಕ್ಷ ಸ್ಥಾನ ಇರ್ಬೋದು, ಉಪಾಧ್ಯಕ್ಷ ಇರ್ಬೋದು, ಕಾರ್ಯದರ್ಶಿ ಮತ್ತೆ ಖಜಾಂಚಿ ಸೇರಿದಂತೆ ಒಟ್ಟು 16, ಅಂದ್ರೆ ಮ್ಯಾನೇಜಿಂಗ್ ಕಮಿಟಿ ಇರ್ಬೋದು, ಇದೆಲ್ಲವೂ ಸೇರಿಸಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಇರ್ಬೋದು, ಒಟ್ಟು 16 ಸ್ಥಾನಗಳಿಗೆ ಈ ಒಂದು ಚುನಾವಣೆ ಆಗ್ತಾ ಇದೆ. ಎಲ್ಲಾದ್ರಲ್ಲೂ ಕೂಡ 2 ಬಣಗಳ, ಅಂದ್ರೆ ಒಂದು ಬ್ರಿಜೇಶ್ ಪಟೇಲ್ ಅವರ ಬಣ ಅಂದ್ರೆ ಶಾಂತಕುಮಾರ್ ಇರ್ಬೋದು, ಅವರ ಅಧ್ಯಕ್ಷ ಸ್ಥಾನಕ್ಕೆ, ಮತ್ತೆ ಸೆಕ್ರೆಟರಿಗೆ ಜಯರಾಮ್ ಅವ್ರು ನಿಂತಿದ್ದಾರೆ, ಜೊತೆಗೆ ಖಜಾಂಚಿಗೆ ವಿನಯ್ ಅವ್ರು ನಿಂತ್ಕೊಂಡಿದ್ದಾರೆ. ಇದು ಇವರ ಒಂದು ಗುಂಪಿನ ಎಲ್ಲವೂ ಕೂಡ, ಅಂದ್ರೆ ಅದು ಎಕ್ಸಿಕ್ಯೂಟಿವ್ ಕಮಿಟಿಗೆ ಇರ್ಬೋದು, ಮ್ಯಾನೇಜಿಂಗ್ ಕಮಿಟಿಗೆ ಇರ್ಬೋದು, ಜೊತೆಗೆ ಪದಾಧಿಕಾರಿಗಳಿಗಿರ್ಬೋದು. ಇನ್ನೊಂದ್ ಕಡೆ ಏನು ಅನಿಲ್ ಕುಂಬ್ಳೆ ಮತ್ತು ಕ್ರಿಕೆಟಿಗರಾದ ಅನಿಲ್ ಕುಂಬ್ಳೆ, ಶ್ರೀನಾಥ್ ಅವರ ಒಂದು ಟೀಮ್, ಅಂದ್ರೆ ಅವರ ಟೀಮ್ ಅಂತಾನೆ ಹೇಳಿದ್ರೆ ವೆಂಕಟೇಶ್ ಪ್ರಸಾದ್ ಅವರ ಬಣದವರು ಕೂಡ ಕಂಪ್ಲೀಟ್ ಆಗಿ ಅಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶ್ ಪ್ರಸಾದ್ ಅವರು ನಿಂತ್ಕೊಂಡಿದ್ದಾರೆ, ಮತ್ತೆ ಸೆಕ್ರೆಟರಿಗೆ ಸಂತೋಷ್ ಮೆನನ್ ಇದ್ದಾರೆ. ಈ ಒಂದು ಜೊತೆಗೆ ಅದಲ್ಲದೆ ಕೂಡ ಎಲ್ಲಾ ಪೋಸ್ಟ್ ಕೂಡ ಕಂಟೆಸ್ಟ್ ಅನ್ನ ಮಾಡಿದ್ದಾರೆ. ಒಂದು ಪೋಸ್ಟ್ ಅಂದ್ರೆ ಈಗಾಗಲೇ ಮಂಗಳೂರು ಡಿವಿಷನ್ ಈಗಾಗಲೇ ಯುನಾನಮಸ್ ಆಗಿ ಹೋಗಿದೆ. ಅದು ಬ್ರಿಜೇಶ್ ಪಟೇಲ್ ಅವರ ಒಂದು ಕ್ಯಾಂಡಿಡೇಟ್ ಏನ್ ನಿಂತ್ಕೊಂಡಿದ್ರು ಅವರು ಈಗಾಗಲೇ ಅವರು ಯುನಾನಮಸ್ ಆಗಿ ಎಲೆಕ್ಟ್ ಆಗಿದ್ದಾರೆ. ಇನ್ನು ಉಳಿದಂತೆ ಇನ್ನೆಲ್ಲದಕ್ಕೂ ಕೂಡ ಎಲೆಕ್ಷನ್ಸ್ ಇವಾಗ ನಡೀತಾ ಇದೆ. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಜನರಲ್ ಬಾಡಿ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ 11 ಗಂಟೆಗೆ ಈ ಒಂದು ವೋಟಿಂಗ್ ಶುರು ಆಗುತ್ತೆ. ಈಗ ಫಸ್ಟ್ ಲೈಫ್ ಮೆಂಬರ್ಸ್ಗೆ 1300ಕ್ಕೂ ಹೆಚ್ಚು ಲೈಫ್ ಮೆಂಬರ್ಸ್ ಇದ್ದಾರೆ. ಅವರು ಒಂದು ವೋಟಿಂಗ್ 1500ಕ್ಕೂ ಹೆಚ್ಚು ಲೈಫ್ ಮೆಂಬರ್ಸ್ ಇರುವಂತದ್ದು, ಅವರು ವೋಟಿಂಗ್ ಅನ್ನ ಮಾಡ್ತಾರೆ. ಅದಲ್ಲದೆ ಇನ್ನ ಕ್ಲಬ್ ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಅವರ ಪ್ರತಿನಿಧಿಯಾಗಿ ಒಂದೊಂದು ವೋಟ್ಗಳು ಇರ್ತವೆ, ಒಂದೊಂದು ಇನ್ಸ್ಟಿಟ್ಯೂಷನ್ಗೆ ಒಂದೊಂದು ವೋಟ್ಗಳು, ಅದು ಸುಮಾರು 362 ವೋಟ್ಗಳು ಇರುತ್ತೆ. ಅವರು ಕೂಡ ಈ ಒಂದು ಈ ಒಂದು ಎಲೆಕ್ಷನ್ ಅಲ್ಲಿ ಭಾಗಿಯಾಗ್ತಿದ್ದಾರೆ. ರಾತ್ರಿ ಸುಮಾರು 8-8:30 ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಈ ಒಂದು ಚುನಾವಣೆ ಯಾಕೆ ಈ ಒಂದು ಜಿದ್ದಾಜಿದ್ದಿ ಅಂದ್ರೆ ಈಗಾಗಲೇ ಈಗ ಸಂಬಂಧಪಟ್ಟ ಚುನಾವಣೆ ಪ್ರಕ್ರಿಯೆ ಆರಂಭವಾದ ತಕ್ಷಣ ಕೋರ್ಟ್ ಇರ್ಬೋದು ಇವೆಲ್ಲವೂ ಕೂಡ ಹೋಗಿತ್ತು. ಹಾಗಾಗಿ ಈ ಬಹಳ ಒಂದು ಜಿದ್ದಾಜಿದ್ದಿ ಈ ಒಂದು ಎಲೆಕ್ಷನ್ ನಡೀತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕಿರಣ್.